ಅವರು ಸಮುದಾಯವೊಂದರ ಪ್ರಮುಖ ಸ್ವಾಮೀಜಿ. ತಮ್ಮ ಸಮುದಾಯಕ್ಕಾಗಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡಿದ್ರು. ಈಗ ಅದೇ ಸ್ವಾಮೀಜಿ ವಿರುದ್ಧ ದೊಡ್ಡ ಆರೋಪ ಕೇಳಿ ಬಂದಿದೆ. ಮಾಡ್ತಾ ಇದ್ದಾರೆ ಆ ಸ್ವಾಮೀಜಿ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಾವಿಗೆ ಅಂಟಿಕೊಂಡಿದೆ ಹೆಣ್ಣಿನ ಕಂಟಕ. ಸ್ವಾಮೀಜಿಗೆ ಬ್ಲಾಕ್ ಮೇಲ್, ದೂರು ಪ್ರತಿದೂರು. ಪಂಚಮಸಾಲಿ ಲಿಂಗಾಯತ ಸಮುದಾಯದ ಬಸವ ಮೃತ್ಯುಂಜಯ ಸ್ವಾಮೀಜಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಹೆಸರು. ಇವರನ್ನೇ ದೇವರು ಅಂತ ನಂಬಿಕೊಂಡವರಿದ್ದಾರೆ. ಆದ್ರೀಗ ಇದೇ ಸ್ವಾಮೀಜಿ ಮೇಲೆ ಬರಬಾರದ ಆರೋಪ ಕೇಳಿ ಬರ್ತಿದೆ. ಅನಾಥಾಶ್ರಮದ ಹೆಸರಲ್ಲಿ ನನಗೆ ಪರಿಚಯವಾದ ಹೆಣ್ಮಗಳೊಬ್ಬಳು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ, ನಾನು ಕೇಳಿದಷ್ಟು ಹಣ ಕೊಡುವಂತೆ ಬೆದರಿಕೆ ಹಾಕ್ತಿದ್ದಾಳೆ ಅಂತ ದೂರು ದಾಖಲಿಸಿದ್ರು. ಇದರ ಬೆನ್ನಲ್ಲೇ ಈಗ ಸ್ವಾಮೀಜಿ ಮೇಲೆ ಅತ್ಯಾಚಾರದ ಬಾಂಬ್ ಬಿದ್ದಿದೆ. ಪ್ರಸಾದ ಕೊಡುವ ಸೋಗಿನಲ್ಲಿ ಕರೆಸಿಕೊಂಡು ಅತ್ಯಾಚಾರ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬಿದ್ದಿದೆ. ಫೇಮಸ್ ಸ್ವಾಮೀಜಿ ಸುತ್ತ ಈಗ ಸೆರಗಿನ ಕೆಂಡ ಸುತ್ತಕೊಂಡಿದೆ. ಬಸವ ಮೃತ್ಯುಂಜಯ ಸ್ವಾಮೀಜಿ ದೂರು ನೀಡಿರೋ ಪ್ರಕಾರ ಹೆಣ್ಣುಮಗಳೇ ಮೋಹದ ಜಾಲ ಹೆಣೆದಿದ್ದಂತೆ. ಖಾಸಗಿ ಟ್ರಸ್ಟ್ ನಡೆಸುತ್ತಿದ್ದ ಬೆಂಗಳೂರು ಮೂಲದ ಮಹಿಳೆ ಕೆಲ ವರ್ಷಗಳ ಹಿಂದೆ ಪಂಚಮಸಾಲಿ ಸ್ವಾಮೀಜಿಗೆ ಪರಿಚಯವಾಗಿದ್ಲಂತೆ. ನಾನು ಅನಾಥ ಮಕ್ಕಳನ್ನ ಸಾಕ್ತಿದ್ದೀನಿ ಅಂತ ಹೇಳಿದ್ದ ಮಹಿಳೆ ನಿಮ್ಮ ಜೊತೆ ಸಮುದಾಯದ ಹೋರಾಟಕ್ಕೆ ಕೈ ಜೋಡಿಸ್ತೀನಿ ಅಂತ ಪರಿಚಯ ಮಾಡಿಕೊಂಡಿದ್ದಳು. ಆಗ ಸ್ವಾಮೀಜಿಯನ್ನ ಭೇಟಿ ಆಗ್ತಿದ್ದ ಮಹಿಳೆ ತಮ್ಮ ಟ್ರಸ್ಟ್ಗೆ ಹಣ ನೀಡುವಂತೆ ಸ್ವಾಮೀಜಿ ಬಳಿ ಬೇಡಿಕೆ ಇಟ್ಟಿದ್ದಳು. ಟ್ರಸ್ಟ್ ಅನ್ನೋ ಕಾರಣಕ್ಕೆ ಸ್ವಾಮೀಜಿ ಕೂಡ ಆಗಾಗ ಹಣ ನೀಡಿದ್ದರು. ಫೆಬ್ರವರಿ 11ನೇ ತಾರೀಕು ಮತ್ತೆ ಹಣ ಕೇಳಿದ್ದಕ್ಕೆ ಸ್ವಾಮೀಜಿ ಇಲ್ಲ ಎಂದಿದ್ರು. ಇದಕ್ಕೆ ಸಿಟ್ಟಾದ ಮಹಿಳೆ ಖಾಸಗಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ವಾಮೀಜಿ ವಿರುದ್ಧ ಸುದ್ದಿ ಮಾಡಿಸಿದ್ದಳು. ನಂತರ ಇದೇ ತಿಂಗಳ 2ನೇ ತಾರೀಕು ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಳಂತೆ. ಹೀಗಾಗಿ 4ನೇ ತಾರೀಕು ವಿಜಯಪುರ ರೂರಲ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಯಾವಾಗ ಸ್ವಾಮೀಜಿ ದೂರು ನೀಡಿದ್ರೋ ಇದರ ಬೆನ್ನಲ್ಲೇ ಸಂತ್ರಸ್ತೆ ಕೂಡ ದೂರು ದಾಖಲಿಸಿದ್ದಾಳೆ. ಸ್ವಾಮೀಜಿ ದೂರು ದಾಖಲಿಸಿದ 2ನೇ ದಿನಕ್ಕೆ ಅತ್ಯಾಚಾರದ ಬಾಂಬ್ ಹಾಕಿದ್ದಾಳೆ. ಸ್ವಾಮೀಜಿ ಮೇಲೆ ಮಹಿಳೆ ದೂರು ದಾಖಲಿಸಿದ್ದು ಸ್ವಾಮೀಜಿಗಳ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಿಸಿದ್ದಾಳೆ. ಪ್ರಸಾದ ಕೊಡುವ ನೆಪದಲ್ಲಿ ಮಠಕ್ಕೆ ಕರೆಸಿಕೊಂಡು ಅತ್ಯಾಚಾರ ಮಾಡಿದ್ದಾರೆ, ಅದರ ವಿಡಿಯೋ ಮಾಡಿಟ್ಕೊಂಡು ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಅಂತ ಸಿಎಂ ಕಚೇರಿ, ಗೃಹ ಇಲಾಖೆ ಕಚೇರಿ, ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದ್ದಾಳೆ. ಅಷ್ಟೇ ಅಲ್ಲ, ಬೆಂಗಳೂರು ನಗರ ಕಮಿಷನರ್ ಕಚೇರಿಗೆ ಪತ್ರದ ಮೂಲಕ ದೂರು ನೀಡಿದ್ದಾಳೆ. ಜೊತೆಗೆ ಸ್ವಾಮೀಜಿ ದೂರು ನೀಡಿದ 2ನೇ ದಿನಕ್ಕೆ ಪ್ರತಿದೂರು ದಾಖಲಿಸಿದ್ದಾಳೆ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಆ ಸ್ವಾಮೀಜಿ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಅದನ್ನ DCP ಅವರಿಗೆ ಲೆಟರ್ನ ಕಳಿಸಿದ್ದೀನಿ. DCP ಅವ್ರ ಜೊತೆನೂ ಮಾತಾಡಿದ್ದೀನಿ. ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಮೇಡಮ್, ನಾನು ಇದನ್ನೆಲ್ಲ ಪರಿಶೀಲನೆ ಮಾಡಿ ನಿಮಗೆ ವರದಿಯನ್ನು ಕೊಡ್ತೀನಿ ಅಂತ DCP ಅವರು ಸಹ ಹೇಳಿದ್ದಾರೆ. ಘಟನೆಗಳು ಅನೇಕ ಮಾಡಿದ್ದಾರೆ. ಅವರು ಸಮಾಜದ ದುಡ್ಡು ತಗೊಂಡು ತಮ್ಮ ಹೆಸರಲ್ಲಿ ವೈಯಕ್ತಿಕ ಆಸ್ತಿ ಮಾಡ್ಕೊಂಡ್ರ ಮತ್ತು ಇಂಥ ಅಕ್ರಮ ಸಂಬಂಧಗಳನ್ನು ಭಾಳಷ್ಟು ಇಟ್ಕೊಂಡ್ರ. ಅದು ಒಂದಲ್ಲ ಎರಡಲ್ಲ, ನಾನು ಹೇಳಕ್ಕೆ ಹೋದ್ರೆ ಒಟ್ನಲ್ಲಿ ಎರಡೂ ಕಡೆಯೂ ಆರೋಪ ಪ್ರತ್ಯಾರೋಪ ದಾಖಲಾಗಿದೆ. ಹೀಗಾಗಿ ಇದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದು ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.